ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮೆಲ್ಲರ ಜೀವನ್ ಸರ್ ಮಾತಾಡೋದು. ಇವತ್ತಿನ ಒಂದು ತರಗತಿನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟು. ಏನು ಅನೌನ್ಸ್ಮೆಂಟ್ ಅಲ್ಲ, ಒಂದು ವಿಷಯ ಹೇಳ್ತೇನೆ ನೋಡಿ ವಿದ್ಯಾರ್ಥಿಗಳೇ. ಏನಪ್ಪ ಅಂತಂದರೆ ಇವತ್ತು ಇಂಟರ್ನ್ಯಾಷನಲ್ ಮದರ್ ಡೇ ಅಂತ ಆಚರಣೆಯನ್ನು ಮಾಡ್ತಾರೆ. ನಮ್ಮ ತಾಯಂದಿರಿಗೆ ಒಂದು ಇದನ್ನು ಕೊಡಬೇಕು, ಅವರಿಗೆ ಒಂದು ಡೇನ ಆಚರಣೆ ಮಾಡಬೇಕು ಅಂತ ಪ್ರತಿ ವರ್ಷ ಈ ಒಂದು ಮೇ ತಿಂಗಳಿನಲ್ಲಿ ಇಂಟರ್ನ್ಯಾಷನಲ್ ಮದರ್ಸ್ ಡೇ ಅಂತ ಆಚರಣೆಯನ್ನು ಮಾಡ್ತಾರೆ. ಭಾನುವಾರದ ದಿನದಂದು ಪ್ರತಿ ವರ್ಷ ಬೇರೆ ಬೇರೆ ಡೇಟ್ ಇರುತ್ತೆ. ಓಕೆನಾ? ಯಾವ ವಿದ್ಯಾರ್ಥಿಗಳು ನಮ್ಮ ಒಂದು ತರಗತಿಯನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಮದರ್ಸ್ ಡೇ ಹಬ್ಬದ ಶುಭಾಶಯಗಳು. ಬೆಳಗಿನ ಕ್ಲಾಸಲ್ಲಿ ವಿಶ್ ಮಾಡೋದಕ್ಕೆ ಆಗಿಲ್ಲ ನನಗೆ, ಅದಕ್ಕೆ ಈ ಸೆಕೆಂಡ್ ಕ್ಲಾಸಲ್ಲಿ ವಿಶ್ ಮಾಡ್ತಾ ಇದ್ದೇನೆ. ಓಕೆನಾ? SSC GD ಈಗ ಎಕ್ಸಾಮ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಪೇಪರ್ ಅನಾಲಿಸಿಸ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಇದುವರೆಗೆ ಕೇಳಿರ್ತಕ್ಕಂಥ ಗಣಿತ ಪ್ರಶ್ನೆಗಳು ಅಂದರೆ SSC GDಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮಗೆ ತೆಗೆದುಕೊಂಡು ಬಂದಿದ್ದೇನೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಬನ್ನಿ. ನಿಮಗೇನಾದರೂ ಈ ಒಂದು ತರಗತಿಗಳ PDF ಬೇಕು ಅಂತ ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಇಮೇಲ್ ವಿಳಾಸಕ್ಕೆ ಭೇಟಿ ನೀಡಿ. ಈ ಒಂದು ಉದ್ಯೋಗ ಜೀವನ್ 12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಮೆಸೇಜನ್ನು ಮಾಡಿ ನೀವು ಈ PDF ಪಡ್ಕೋಬೋದು. ಯಾವ್ದು PDF ಅಂತ ಅಂದರೆ GK PDF. ಇನ್ನೂ ಕೂಡ ಮ್ಯಾಥ್ಸ್ PDF ರೆಡಿಯಾಗಿಲ್ಲ, ಅದರದ್ದೇನೂ ಸಿಗಲ್ಲ. GK PDF ಆಲ್ರೆಡಿ ಅಂದರೆ ಮಾರ್ಕ್ ಟೆಸ್ಟ್ ಟೈಪ್ ರೆಡಿಯಾಗಿದೆ. ತಗೊಳ್ಳಿ, 29 ರೂಪಾಯಿ ಇದೆ. ಬೇಕಾದರೆ ನಿಮಗೆ ಇದಂತೂ ಕಳಿಸ್ತೇನೆ, ಒಂದು ನಿಮಿಷ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಏನು GK GSಗೆ ಸಂಬಂಧಪಟ್ಟಂತೆ PDF ಬೇಕು ಅಂತ ಅಂದರೆ 29 ರೂಪಾಯಿಗಳನ್ನು ಸೆಂಡ್ ಮಾಡಿ ಉದ್ಯೋಗ ಜೀವನ್ 12@gmail.comಗೆ ನೀವು ಇಮೇಲನ್ನು ಸೆಂಡ್ ಮಾಡಿ ನಿಮಗೆ PDF ವಾಪಸ್ ಕಳಿಸ್ತೇವೆ. ಓಕೆನಾ? ಈಗ ಡೈರೆಕ್ಟಾಗಿ ನಾವು ತರಗತಿ ಶುರು ಮಾಡಬೇಕು. ನಾನು ಕಳೆದ ಒಂದು ಮ್ಯಾಥ್ಸ್ ತರಗತಿಯನ್ನು ಮಾಡಿದ್ದೆ. ತುಂಬ ಜನ ಮ್ಯಾಥ್ಸ್ ಮತ್ತು ರೀಸನಿಂಗ್ ಎರಡೂ ಕೂಡ ತೊಗೊಂಬನ್ನಿ ಅಂತ ಅಂದ್ರಿ. ಯಾಕೆ ಅಂತ ಅಂದರೆ ನಾನು ಯಾಕಪ್ಪ ಮ್ಯಾಥ್ಸ್ ಮಾಡ್ತಾ ಇರಲಿಲ್ಲ ಅಂತ ನನಗೂ ಕೂಡ ನನ್ನ ಒಂದು ಮ್ಯಾಥ್ಸಲ್ಲಿ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಔಟ್ ಆಫ್ ಔಟ್ ತೆಗೆದಿದ್ದೇನೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಮತ್ತು ಇಲ್ಲಿ SSC GD ಆಗಿರ್ಬೋದು, ಮತ್ತು SSC MTS, SSC CGL ಎಲ್ಲದರಲ್ಲೂ ಕೂಡ ಪ್ರಿಲಿಮ್ಸಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆದಿದ್ದೇನೆ. ಅದಕ್ಕಾಗಿ ನಿಮಗೆ ಯೂಸ್ ಆಗಲಿ ಅಂತ ಮ್ಯಾಥ್ಸ್ ನಾನು ಮಾಡ್ತಾ ಇರಲಿಲ್ಲ. ನನಗೆ GK ಮಾಡಬೇಕು ಅಂತ ಆಸೆ ಇತ್ತು, ಅದಕ್ಕಾಗಿ GK ಮಾಡ್ತಾಯಿದ್ದೆ. ಬಟ್ ಈಗ ಮ್ಯಾಥ್ಸ್ ಮಾಡಿ ಅಂತ ನೀವೇ ಹೇಳ್ತಾ ಇರೋ ಕಾರಣದಿಂದಾಗಿ ಮ್ಯಾಥ್ಸ್ ಮಾಡ್ತಾಯಿದ್ದೇನೆ. ಅರ್ಥ ಆದರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಕಳೆದ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ನೋಡ್ತಿದ್ದೀರಾ ಮತ್ತು ಎಲ್ಲರೂ ಕೂಡ ಅರ್ಥ ಆಗ್ತಿದೆ ಅಂತ ಮೆಸೇಜ್ ಮಾಡಿದ್ದೀರಾ. ಇವತ್ತಿನ ತರಗತಿ ಹೇಗೆ ಅನ್ನಿಸ್ತದೆ ಇದಕ್ಕೂ ಕೂಡ ಕಮೆಂಟ್ ಮಾಡಿ. ನಮಗೆ ಕಮೆಂಟ್ ಮಾಡಿದರೆ ಗೊತ್ತಾಗುತ್ತೆ. ಮತ್ತು ಆದಷ್ಟು ನಿಮ್ಮ ಒಂದು ಎಲ್ಲ ಸ್ನೇಹಿತರೊಂದಿಗೆ ತರಗತಿಗಳನ್ನು ಶೇರ್ ಮಾಡಿ. ಮ್ಯಾಕ್ಸಿಮಮ್ ಜನಕ್ಕೆ ಈ ಒಂದು ತರಗತಿಗಳು ತಲುಪಲಿ. ಯಾಕೆಂದರೆ SSC GD ಪರೀಕ್ಷೆಗಳು ಟೋಟಲಾಗಿ 24,000 ಪೋಸ್ಟ್ ಇದ್ದಾವೆ. ನಮ್ಮ ಒಂದು ಕರ್ನಾಟಕಕ್ಕೆ ತಕ್ಕಮಟ್ಟಿಗೆ ಪೋಸ್ಟ್ಗಳು ಕೂಡ ಇದ್ದಾವೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಲಿ ಅಂತ ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಚಾನಲಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಏನು ಹೇಳೋದಿಲ್ಲ. ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಅಂದರೆ ತರಗತಿಗಳನ್ನ ನೋಡ್ತಾನೆ ಲೈಕ್ ಆಯಿತು ಅಂತ ಲೈಕ್ ಮಾಡಿಬಿಡ್ತಾರೆ, ಸಬ್ಸ್ಕ್ರೈಬ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತಾರೆ, ಎಲ್ಲದೂ ಮಾಡ್ತಾ ಹೋಗ್ತಿದ್ದಾರೆ. ನಿಮಗೇನಾದರೂ ಮಾಡಬೇಕು ಅಂತ ಅನಿಸಿದರೆ ಮಾಡಿ. ಈಗ ಡೈರೆಕ್ಟಾಗಿ ಈ ಒಂದು ಪ್ರಶ್ನೆಗಳು ಗ್ರೂಪ್ ಡಿಗೂ ಕೂಡ ಹೆಲ್ಪ್ ಆಗುತ್ತೆ, NTPCಗೂ ಕೂಡ ಹೆಲ್ಪ್ ಆಗುತ್ತೆ, SSC GD ಪ್ರಶ್ನೆಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಈಗ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಸ್ವಲ್ಪ ಇವತ್ತು ಜಾಸ್ತಿನೇ ಮಾತಾಡಿಬಿಟ್ಟೆ ಅಂತ ಕಾಣುತ್ತೆ. ಏನೂ ಇಲ್ಲ, ಜಸ್ಟ್ ಮದರ್ ಡೇ ಸಂಬಂಧ ಸ್ವಲ್ಪ ಎಕ್ಸ್ಟ್ರಾ ಆಯಿತು. ಇಲ್ಲಾಂದರೆ ನಾನು ಏನೂ ಕೂಡ ಎಕ್ಸ್ಟ್ರಾ ಮಾತಾಡಲ್ಲ ಕ್ಲಾಸಲ್ಲಿ. ಓಕೆನಾ? ಮೊದಲನೇ ಪ್ರಶ್ನೆ ನೋಡಿ ಏನಿದೆ. ದ HCF ಆಫ್ ದ 2 ನಂಬರ್ಸ್ ಈಸ್ 12 ಆ್ಯಂಡ್ ದೇರ್ ರೇಷಿಯೋ ಈಸ್ 3 and 4. ಫೈಂಡ್ ದ LCM ಆಫ್ ದೀಸ್ ನಂಬರ್ಸ್ ಅಂತ ನೋಡಿ ಹೇಗೆ ಕೇಳಿದ್ದಾರೆ ಅಂತ. ದ HCF ಆಫ್ ದ 2 ನಂಬರ್ಸ್ ಈಸ್ 12 ಆ್ಯಂಡ್ ದೇರ್ ರೇಷಿಯೋ ಈಸ್ 3 and 4. ಫೈಂಡ್ ದ LCM ಆಫ್ ದೀಸ್ ನಂಬರ್ಸ್. ಎರಡು ಸಂಖ್ಯೆಗಳ ಮಾಸ 12 ಇದೆ ಮತ್ತು ಅವುಗಳ ಅನುಪಾತ 3:4 ಇದೆ. ಹಾಗಾದರೆ ಅವುಗಳ ಲಾಸ LCM ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಂಥ ಪ್ರಶ್ನೆಗಳು ಬರ್ತವೆ. ಇಂಥ ಪ್ರಶ್ನೆಗಳಿಗೆ ತುಂಬ ಜನ ಬಿಟ್ಟು ಬಂದುಬಿಡ್ತಾರೆ. ಲಾಸ ಮಾಸ ಕ್ವಶನ್ ಬಂತು ಅಂದರೆ LCM ತೆಗಿಯೋಕ್ಕೆ ಬರೋದಿಲ್ಲ, ಬಿಟ್ಟು ಬಂದುಬಿಡ್ತಾರೆ. ಇವತ್ತು LCM ತೆಗಿಯೋದು ನಿಮಗೆ ಕಲಿಸ್ಕೊಡ್ತೇನೆ ನೋಡಿ. ಇಲ್ಲಿ HCF ಆಫ್ ದ 2 ನಂಬರ್ಸ್ ಅಂತ ಕೊಟ್ಟಿದ್ದಾರೆ. 2 ನಂಬರ್ ಅಂತ ಅಂದರೆ ಏನು, ಅದರ ರೇಷಿಯೋ ಏನಿದೆ 3:4 ಇದೆ. ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಆಲ್ ಕ್ವಶನ್ಸಲ್ಲಿ 2 ನಂಬರ್ ಕೊಟ್ಟಿದ್ದಾರೆ ಅಂತ ಅಂದರೆ HCF ಏನಿರುತ್ತೆ, ಇದರ ಡಿಫ್ರೆನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಕ್ವಶನ್ಸಲ್ಲಿ ಇದರ ಡಿಫ್ರೆನ್ಸ್ ಇರುತ್ತೆ. SSC GD ಕ್ವಶನ್ಸಲ್ಲಿ ಪಕ್ಕ ಡಿಫ್ರೆನ್ಸ್ ಇರುತ್ತೆ. 3 ಮತ್ತು 4ರ ಡಿಫ್ರೆನ್ಸ್ ಎಷ್ಟು? 1. ಒಂದಕ್ಕೆ ಎಷ್ಟು ಅಂತಂದರೆ 12 ಅಂತ ಕೊಟ್ಟಿದ್ದಾರೆ. ಒಂದಕ್ಕೆ ಎಷ್ಟು ಡಿಫ್ರೆನ್ಸ್ ಎಷ್ಟಿದು? HCF ಆಫ್ ದ 2 ನಂಬರ್ಸು 12 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಂಬರ್ಸ್ಗಳು ಏನದು ಇಲ್ಲಿ ಕೊಟ್ಟಿದ್ದಾರೆ? ನಂಬರ್ಸ್ಗಳು ಏನು?
12 ಮೂರಲೆ 36, 12 ನಾಲ್ಕಲೆ 48. ಎರಡು ನಂಬರ್ಸ್ ಏನೇನು 36 ಮತ್ತು 48. ಓಕೆ, ನಂಬರ್ ಗೊತ್ತಾಯ್ತಾ? ನಂಬರ್ ಬರ್ಕೊಂಬಿಡೋಣ. 36, 48. ಈಗ ಈ ಎರಡು ನಂಬರ್ದ ಒಂದು ಎಲ್ ಸಿ ಎಮ್ ಕಂಡುಹಿಡಬೇಕು. ನೋಡಿ, ಎಲ್ ಸಿ ಎಮ್ ಅಂತಂದರೆ ಒಂದು ನಂಬರ್ ಇರುತ್ತೆ. ಆ ಒಂದು ನಂಬರ್ ಯಾವುದಾದ್ರೂ ನಂಬರ್ ಇರಲಿ, ಅದು ಆ ಒಂದು ನಂಬರು ಈ ಎರಡೂ ಅಂಕಗಳಿಂದ ಭಾಗ ಆಗುತ್ತೆ, ಸಂಪೂರ್ಣವಾಗಿ ಭಾಗ ಆಗುತ್ತೆ. ಅದನ್ನು ಎಲ್ ಸಿ ಎಮ್ ಅಂತ ಕರೀತಾರೆ. ಎಚ್ ಸಿ ಎಫ್ ಆಗಲ್ಲ. ಈ ಎರಡೂ ನಂಬರ್ನ ಭಾಗ ಮಾಡಬೇಕು. ಅತ್ಯಂತ ದೊಡ್ಡ ನಂಬರ್, ಈ ಎರಡೂ ನಂಬರ್ನ ಭಾಗ ಮಾಡ್ತಕ್ಕಂಥ ನಂಬರ್ ಯಾವುದು? ಅದು ಎಚ್ ಸಿ ಎಫ್ ಆಗುತ್ತೆ. ಆದರೆ ಎಲ್ ಸಿ ಎಮ್ ಆಗಲ್ಲ. ಈ ಎರಡೂ ನಂಬರ್ನಿಂದ ಭಾಗ ಆಗಬೇಕು. ಈ ನಂಬರು ಏನು ಎಲ್ ಸಿ ಎಮ್ ನಂಬರ್ ಇರುತ್ತೆ, ಎರಡೂ ನಂಬರಿಂದ ಭಾಗ ಆಗಬೇಕು. ಅಂಥ ನಂಬರ್ ಯಾವುದಿದೆ ಮತ್ತು ಅದು ಸಣ್ಣದಿರಬೇಕು, ಅತ್ಯಂತ ಸಣ್ಣದಿರಬೇಕು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ. ನೋಡೋಣ ಇವಾಗ 144ಕ್ಕೆ ಭಾಗ ಆಗಿಬಿಡುತ್ತೆ. ನೋಡಿ ಯಾವುದಪ್ಪ, 12 ಮೂರಲೆ 36ರಿಂದ ಕೂಡ ಭಾಗ ಆಗುತ್ತೆ, 48ರಿಂದನೂ ಕೂಡ ಭಾಗ ಆಗುತ್ತೆ, 48 ಮೂರಲೆ 36 ನಾಲ್ಕಲೆ ಭಾಗ ಆಯಿತಾ? ಕಂಪ್ಲೀಟಾಗಿ ಭಾಗ ಆಯಿತಾ? ಬೇರೆ ಯಾವ ನಂಬರ್ ಕೂಡ ಇಲ್ಲಿ ಭಾಗ ಆಗೋದಿಲ್ಲ. ಇಲ್ಲಿ 72 36ರಿಂದ ಆಗುತ್ತೆ, ಆದರೆ 48ರಿಂದ ಆಗಲ್ಲ. 48 36ರಿಂದ ಆಗಲ್ಲ, 120 2ರಿಂದನೂ ಕೂಡ ಆಗಲ್ಲ. ಓಕೆನಾ? ಹಾಗಾಗಿ ಆಪ್ಷನ್ ಯಾವುದು? ಆಪ್ಷನ್ ಎ. ಅರ್ಥ ಆಯ್ತಾ? ಕ್ಲಾಸ್ ಹೆಂಗಿದೆ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ? ಎ ಕಾರ್ ಟ್ರಾವೆಲ್ಸ್ ಅಟ್ ಎ ಸ್ಪೀಡ್ ಆಫ್ 60 km/h ಫಾರ್ ದ ಫಸ್ಟ್ 2 hours ಆ್ಯಂಡ್ 40 km/h ಫಾರ್ ಲಾಸ್ಟ್ 3 hours ಅಂತ. ವಾಟ್ ಈಸ್ ದ ಆವರೇಜ್ ಸ್ಪೀಡ್ ಆಫ್ ದ ಕಾರ್ ಅಂತ. ಒಂದು ಕಾರು ಮೊದಲ 2 ಗಂಟೆಗಳ ಕಾಲ 60 km/h ವೇಗದಲ್ಲಿ ಹೋಗುತ್ತೆ. ಮುಂದಿನ 3 ಗಂಟೆಗಳ ಕಾಲ 40 km/h ವೇಗದಲ್ಲಿ ಹೋಗುತ್ತೆ. ಕಾರಿನ ಸರಾಸರಿ ವೇಗ ಎಷ್ಟು ಅಂತ. ತುಂಬ ಈಸಿ ಕ್ವಶನ್ ಇದು. ನೋಡೋಣ. ನೀವೇನು ಮಾಡಬೇಕು ಅಂತಂದರೆ, ನಾನು ಕ್ವಶನ್ ಓದೋಕ್ಕಿಂತ ಮುಂಚೆ ನೀವು ಆನ್ಸರ್ ಕೊಟ್ಟಿರಬೇಕು ಕಮೆಂಟ್ ಬಾಕ್ಸಲ್ಲಿ, ಅಂದರೆ ನಿಮಗೆ ಯೂಸ್ ಆಗುತ್ತೆ. SSC GD ಪರೀಕ್ಷೆ ಸುಮ್ಮನೆ ಈಸಿ ಅಲ್ಲ. ನೀವು ಆನ್ಸರನ್ನು ಕೊಟ್ಟಿದ್ರೆ ನೀವೇನು ಮಾಡ್ತಿದ್ದೀರಾ ಅಂತಂದರೆ ಕರೆಕ್ಟಾಗಿ ಇದ್ದೀರಾ ಅಥವಾ ನೀವು ಜಾಬ್ ತೊಗೊಳ್ಳೋ ಒಂದು ಇದರಲ್ಲಿ ಇದ್ದೀರಾ ಅಂತ. ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾರೆ, ನೀವು ಒಂದ್ಸಲಿ ಕಮೆಂಟ್ ಬಾಕ್ಸ್ ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಒಂದು ಕಾರು ಮೊದಲ 2 ಗಂಟೆಗಳ ಕಾಲ 60 km ವೇಗದಲ್ಲಿ ಓಡುತ್ತೆ. 60 km/h ವೇಗ ಅಂತಂದರೆ 2 ಗಂಟೆ, 60 × 2 ಟೋಟಲ್ ಎಷ್ಟು? 120 km. ನೆಕ್ಸ್ಟು ಮುಂದಿನ 3 ಗಂಟೆಗಳ ಕಾಲ 40 km/h, 4 ಮೂರಲೆ ಎಷ್ಟು? 12, 120 km. ಟೋಟಲ್ ಡಿಸ್ಟೆನ್ಸ್ ಎಲ್ಲ ಎಷ್ಟು ಟ್ರಾವೆಲ್ ಆಗಿದ್ದು, ಎಷ್ಟು ದೂರ ಟ್ರಾವೆಲ್ ಆಗಿದೆ? 240 km. 240 km. ಮತ್ತು ಟೋಟಲ್ ಟೈಮ್ ನೋಡಿ, 2 ಗಂಟೆ ಪ್ಲಸ್ 3 ಗಂಟೆ, ಟೋಟಲ್ ಎಷ್ಟು? 5 ಗಂಟೆ ಟ್ರಾವೆಲ್ ಮಾಡಿದೆ. ಓಕೆನಾ? ಅರ್ಥ ಆಯ್ತಾ ಇದು? ಇದಾದ ಮೇಲೆ ನೆಕ್ಸ್ಟು ಒಂದು ಫಾರ್ಮುಲಾ ಇದೆ. ಏನಪ್ಪ ಫಾರ್ಮುಲಾ? ಈ ಒಂದು ಆವರೇಜ್ ಸ್ಪೀಡಿಗೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂತ ಅಂದರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್ ಅಂತ. ಅಂದರೆ ಟೋಟಲಾಗಿ ಏನು ವಿಸ್ತೀರ್ಣದ ಏನು ದೂರ ಇದೆ, ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ಏನಪ್ಪ ಅಂತ ಅಂದರೆ ಚಲಿಸಿದ ಒಟ್ಟು ಗಂಟೆಗಳು, ಟೋಟಲ್ ಟೈಮ್ ಅಂದರೆ ಒಟ್ಟು ಸಮಯ ಎಷ್ಟು ಅಂತ. ಈಗ ಚಲಿಸಿದ ಒಟ್ಟು ದೂರ ಎಷ್ಟು? 240 ಡಿವೈಡೆಡ್ ಬೈ, ಈಗ ನೋಡಿ ಆ ಟೋಟಲ್ ಟೈಮ್ ಎಷ್ಟು? 2 ಗಂಟೆ ಪ್ಲಸ್ 3 ಗಂಟೆ, 5 ಗಂಟೆ ಆಯಿತು. 5 1 5 4 20, 5 8 40, 48 km/h ಏನಿದೆ ಅದು ಇಲ್ಲಿ ಸರಾಸರಿ ವೇಗ ಆಗಿರ್ತದೆ. ಆ ಆಪ್ಷನಲ್ಲಿ ಸಿನಲ್ಲಿದೆ. ಓಕೆನಾ? ಅರ್ಥ ಆಯ್ತಾ? ಹೋಗೋಣ ಮುಂದೆ. ನೋಡಿ ಮುಂದಿನ ಏನಿದೆ? ಇಫ್ ದ ಸೈಡ್ ಆಫ್ ಅ ಸ್ಕ್ವೇರ್ ಇನ್ಕ್ರೀಸ್ಡ್ ಬೈ 10%, ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ಏರಿಯಾ ಅಂತ. ಸ್ಕ್ವೇರ್ ಅಂದರೆ ಹೆಂಗಿರುತ್ತೆ ನೋಡಿ? ಒಂದು ಚೌಕದ ಭಾಗವನ್ನು 10% ಹೆಚ್ಚಳ ಮಾಡಿದರೆ ಅದರ ವಿಸ್ತೀರ್ಣದಲ್ಲಿ ಆಗುವ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ. ಚೌಕ ಹೆಂಗಿರುತ್ತೆ? ಎಲ್ಲ ಏನು ಸೈಡ್ಸ್ ಇರ್ತವೆ ಇದು ಈಕ್ವಲ್ ಇರುತ್ತೆ. ಇದು ಕೂಡ ಎ ಇರುತ್ತೆ, ಇದು ಕೂಡ ಎ ಇರುತ್ತೆ, ಇದು ಕೂಡ ಎ ಇರುತ್ತೆ, ಇದು ಕೂಡ ಎ ಇರುತ್ತೆ. ಇದರ ವಿಸ್ತೀರ್ಣ ಏನು? ಎ ಇಂಟು ಎ ಸ್ಕ್ವೇರ್ ಇದರ ಒಂದು ವಿಸ್ತೀರ್ಣ. ಇಲ್ಲಿ ವಿಸ್ತೀರ್ಣದಲ್ಲಿ ಕೇಳ್ತಿದ್ದಾರೆ ಶೇಕಡಾವಾರು ಹೆಚ್ಚಳ ಅಂತ. 10% ಕೊಟ್ಟಿದ್ದಾರೆ. ಓಕೆನಾ? 10% ಎಷ್ಟು ಅಂತ ಅಂದರೆ 10% ಅಂತಂದರೆ ಏನು? 10 ಡಿವೈಡೆಡ್ ಬೈ 100 ಅಂತ. ಓಕೆನಾ? 10 ಡಿವೈಡೆಡ್ ಬೈ 100 ಅಂತ ಕರೀತಾರೆ. ಈ 0 ಕ್ಯಾನ್ಸಲ್ ಆದರೆ 10% ಅಂತಂದರೆ 1/10 ಅಂತ. ಓಕೆನಾ? ಇದರ್ಥ ಆಯ್ತಾ? 1/10 ಅಂತ. ಈಗ ಬರ್ಕೊಂಬಿಡೋಣ. ಎ ಸ್ಕ್ವೇರ್ ಅಂತ ಅಂದರೆ ಇದರ ಏರಿಯಾ. ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಇರೀರ, ಅದಕ್ಕಾಗಿ 2 ಸರಿ ಬರ್ಕೋಬೇಕು ಎ ಸ್ಕ್ವೇರ್ ಇರೋದಕ್ಕೆ. ಈಗ 10%ಗೆ 1/10 ಅಂತ ಅಂದ್ಕೊಳ್ಳೋಣ. ಮೊದಲನೇ ಸರಿ ಫಸ್ಟು ಒಂದು ಸೈಡ್ ಏನಾಗುತ್ತೆ? 10 ಏನಾಗುತ್ತೆ? 1% ಜಾಸ್ತಿ ಆಗಿ 11 ಆಗುತ್ತೆ. ನಿಮಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಹಿಂಗೆ ಯಾರು ಹೇಳ್ಕೊಡೋದ ನಿಮಗೆ. ಓಕೆನಾ? 11 ಆಗುತ್ತೆ. ಅದೇ ನೆಕ್ಸ್ಟ್ ಎರಡನೇ ಸಲ 10 ಏನಾಗುತ್ತೆ?
11 ಆಗುತ್ತೆ. ಬಂದುಬಿಡ್ತು ಆನ್ಸರು. ಇಲ್ಲಿ ಮಲ್ಟಿಪ್ಲೈ ಮಾಡಿಬಿಡಬೇಕು. 10 ಇಂಟು 10 ಓಕೆನಾ. 10 ಇಂಟು 10 ಎಷ್ಟು 100. 11 ಇಂಟು 11 121 ಓಕೆನಾ. ಈಗ ಎಷ್ಟು ಇನ್ಕ್ರೀಸ್ ಆಯಿತು? ಮೊದಲು ಎಷ್ಟಿತ್ತು? 100 ಇತ್ತು. 100% ಇದ್ದಾಗ ಎಷ್ಟಿತ್ತು? 100 ಇತ್ತು. ಈಗ ಇನ್ಕ್ರೀಸ್ ಆದಮೇಲೆ ಎಷ್ಟಾಯಿತು? 21% ಜಾಸ್ತಿ ಆಯಿತು. ಅದೇ ಉತ್ತರ. ಅರ್ಥ ಆಯ್ತಾ? ಉತ್ತರ ಅರ್ಥ ಆಯ್ತಾ? ಹೋಗೋಣ ಮುಂದೆ. ಓಕೆ, 4ನೇ ಪ್ರಶ್ನೆ. 3 numbers are in the ratio of 2:3:5 if their sum is 500 find the largest number ಅಂತ. ತುಂಬ ಈಸಿ ಪ್ರಶ್ನೆ ಇದು. 2 3 5 3 2 ಅಂತ ಇದೆ. ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ದೊಡ್ಡ ನಂಬರ್ ಅಂತಂದರೆ 5 ಎಷ್ಟು ಅಂತ ಕೇಳಿಬಿಟ್ಟಿದ್ದಾರೆ. ಏನೂ ಇರಲ್ಲ. 5 3 8 8 2 10 10 ಅಂತ ಡಿವೈಡ್ ಮಾಡಿದರೆ 50 ಆಗುತ್ತೆ. 5 5 25 250 ಇದಕ್ಕೆ ಸರಿ ಉತ್ತರ. ಅರ್ಥ ಆಯಿತು ಅಂತ ಅನ್ಕೋತೇನೆ. ಅರ್ಥ ಆದರೆ ಅರ್ಥ ಆಯಿತು ಅಂತ ಹೇಳಿ, ಆಗಿಲ್ಲ ಅಂತ ಅಂದರೆ ಸಾರಿ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತ ನೀವು ಕಮೆಂಟ್ ಬಾಕ್ಸ್ ಮೂಲಕ ಹೇಳಿದರೆ ನಾವು ಕೂಡ ಇದು ಮಾಡ್ತೀವಿ. ಯಾಕೆಂದರೆ ಇವೆಲ್ಲವೂ ಕೂಡ ನಿನ್ನೆ ಬಂದಿರತಕ್ಕಂಥ ಕ್ವಶನ್ಸ್ಗಳು ಇವೆಲ್ಲ. ಇದಕ್ಕೆ ಹೆಂಗೆ ನೀವು ಏನು ಪೆನ್ನೇ ಮುಟ್ಟಬಾರ್ದು ಇಂಥವಕ್ಕೆಲ್ಲ. 2 3 5 5 5 10 10 10 ಡಿವೈಡ್ ಮಾಡಿದರೆ 50 ಉಳಿತು. 1 ಅಂತಂದರೆ 50. 5 ಅಂತಂದರೆ ಎಷ್ಟು? 5 5 25. 50 ಇಂಟು 5 250. ಇಷ್ಟೇ ಆನ್ಸರು. ಬೇಗ ಹಾಕಬೇಕು, ಮುಂದೆ ಹೋಗ್ತಿರ್ಬೇಕು, ನಿಮಗೆ ಟೈಮೇ ಇರಲ್ಲ ಅಲ್ಲಿ. ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ. ದ ಸಮ್ ಆಫ್ ಮನಿ ಬಿಕಮ್ಸ್ 3 times ಆಫ್ ಇಟ್ ಸೆಲ್ಫ್ ಇನ್ 10 years. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಒಂದು ಅಮೌಂಟ್ ಇರುತ್ತೆ, 100 ರೂಪಾಯಿ ಐತೆ ಅಂತ ಅಂದ್ಕೊಳ್ಳೋಣ. ಅದೇನಾಗುತ್ತೆ? 300 ರೂಪಾಯಿ ಆಗುತ್ತೆ. ಎಷ್ಟು ವರ್ಷದಲ್ಲಿ? 10 ವರ್ಷದಲ್ಲಿ. ಹಾಗಾದರೆ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಇದು, ಸರಳ ಬಡ್ಡಿ. ನೋಡಿ 200 ರೂಪಾಯಿ ಜಾಸ್ತಿ ಆಗಿದೆ. 200 ರೂಪಾಯಿ ಜಾಸ್ತಿ ಆಗಿದೆ. 100ರಿಂದ 300 ಅಂತಂದರೆ ಎಷ್ಟು? 200 ರೂಪಾಯಿ ಇತ್ತು, 300 ರೂಪಾಯಿ ಆಗಿದೆ ಅಂದರೆ 200 ರೂಪಾಯಿ ಜಾಸ್ತಿ ಆಗಿದೆ. 200 ರೂಪಾಯಿ ಜಾಸ್ತಿ ಆಗಿದೆ. ಎಷ್ಟು ವರ್ಷದಲ್ಲಿ? 10 ವರ್ಷದಲ್ಲಿ. ಹಾಗಾದರೆ ಈ 0 ಕ್ಯಾನ್ಸಲ್ ಆದರೆ ಎಷ್ಟು ಪರ್ಸೆಂಟ್ ಬಡ್ಡಿ? 20% ಬಡ್ಡಿ. ಓಕೆನಾ? ಈಸಿಯಾಗಿ ಅರ್ಥ ಆಯ್ತಾ ನಿಮಗೆ? ನೋಡಿ ಈ ರೀತಿ ಮಾಡಿದರೆ ನೀವು ಏನು ಮಾಡ್ಬೋದು? ಎಕ್ಸಾಮ್ಸಲ್ಲಿ ಕ್ಲಿಯರನ್ನು ಮಾಡ್ಬೋದು ಅಂತ. ಓಕೆನಾ? ಬನ್ನಿ ನೆಕ್ಸ್ಟು. ದ ಆವರೇಜ್ ಆಫ್ 7 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇಸ್ 20 ದ ಲಾರ್ಜೆಸ್ಟ್ ನಂಬರ್ ಇಸ್ ಅಂತ ಕೊಟ್ಟಿದ್ದಾರೆ. ಇಂಥ ಪ್ರಶ್ನೆಗಳು ಬರ್ತವೆ. ಇಂಥವಕ್ಕೆ ನಾವು ಕರೆಕ್ಟಾಗಿ ಮಾಡೋದಕ್ಕೆ ಬರಲ್ಲ ನಮಗೆ. ನೋಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಮಾಡಬೇಕಂತ. 7 ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕೊಟ್ಟಿದ್ದಾರೆ. ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಏನು? 7 ಸತತ ಸಂಖ್ಯೆಗಳು ಅಂತ. 1 2 3 4 ಈ ರೀತಿಯಾಗಿ ಏನಿರ್ತವೆ ಅದು ಸತತ ಸಂಖ್ಯೆಗಳು ಅಂತ. ಸರಾಸರಿ ಎಷ್ಟು? 20 ಆಗಿದೆ. ಓಕೆನಾ? ಸರಾಸರಿ ಎಷ್ಟು? 20 ಇದೆ. ಅದನ್ನು ಮತ್ತೆ ಬರ್ಕೊಂಬಿಡೋಣ. ಟೋಟಲ್ ಆಗಿ 7 ನಂಬರು. 7 ನಂಬರ್ ಸರಾಸರಿ 20 ಇದೆ ಅಂತ ಅಂದರೆ ಒಂದು ನಂಬರ್ ನಮಗೆ ಸಿಕ್ಬಿಡ್ತು. ಮಧ್ಯಕ್ಕೆ ಇರ್ತಕ್ಕಂಥ ನಂಬರ್ದು ಆವ್ರೇಜ್ ಬರುತ್ತೆ. ಈಗ 1 2 3 ಇದರ ಆವ್ರೇಜ್ ಎಷ್ಟು ಅಂತ ಕೇಳಿದರೆ ಏನು ಹೇಳ್ತೀರಾ? 1 2 3 3 3 6 ಡಿವೈಡೆಡ್ ಬೈ 3 2. ಮಧ್ಯಕ್ಕಿರೋದೇ ಆವ್ರೇಜ್. ಈ ಕಡೆನೂ ಹೋಗಬಾರ್ದು, ಈ ಕಡೆನೂ ಹೋಗಬಾರ್ದು, ಮಧ್ಯಕ್ಕಿರೋದೇ ಆವ್ರೇಜ್ ಅಂತ. ಈಗ ಮಧ್ಯಕ್ಕಿರೋ ನಂಬರ್ ಯಾವುದು? 20. ನೆಕ್ಸ್ಟು 7 ನಂಬರ್ ಅಂತ ಕೊಟ್ಟಿದ್ದಾರೆ. 21 22 23. ನೆಕ್ಸ್ಟ್ ಈ ಕಡೆ ಸ್ವಲ್ಪ ಒಂದು 3 ನಂಬರ್ ಬರೆಯೋಣ. ಓಕೆನಾ? 19 18 17 ಇದೇ 7 ನಂಬರ್ ಸತತವಾಗಿ ಇರ್ತಕ್ಕಂಥ 7 ನಂಬರ್. 17 18 19 20 21 22 23. ಇದರಲ್ಲಿ ಅತ್ಯಂತ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಕೇಳಿದರೆ 23 ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಫೈಂಡ್ ದ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಹೂಸ್ ರೇಡಿಯಸ್ ಇಸ್ 7 ಆ್ಯಂಡ್ ಹೈಟ್ ಈಸ್ 10 ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಸಿಲಿಂಡರ್ನ ಒಂದು ಘನಫಲವನ್ನು ಕಂಡುಹಿಡಿಯಿರಿ ಅಂತ. ಸಿಲಿಂಡರ್ನ ಘನಫಲದ ಒಂದು ಸೂತ್ರ ಏನು? πr² ಅಂತ. ಓಕೆನಾ? πr² ಸಿಲಿಂಡರ್ನ ಘನಫಲದ ಸೂತ್ರ ಅಂದರೆ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಅಂತ. ಈಗ ಆರ್ ಎಷ್ಟು ಕೊಟ್ಟಿದ್ದಾರೆ? ಆರ್ ಎಷ್ಟಿದೆ ಇಲ್ಲಿ? ರೇಡಿಯಸ್ ಎಷ್ಟಿದೆ? 7 ಸೆಂಟಿಮೀಟ್ರ್ ಇದೆ. ಹೈಟ್ ಎಷ್ಟಿದೆ? 10 ಸೆಂಟಿಮೀಟ್ರ್ ಇದೆ. πr² ಅಂತ ಅಂದರೆ ಏನು? πr²h. ಪೈ ಅಂತ ಅಂದರೆ ಏನು? ಇಲ್ಲಿ ಕೊಟ್ಟಿದ್ದಾರೆ. ಪೈ ಅಂತ ಅಂದರೆ 22/7 ಅಂತ. 22/7 ಇದು ಎಲ್ಲ ಕಡೆ ಹಾಕಿರಲ್ಲ, ಗೊತ್ತಿರಬೇಕು ನಮಗೆ ಪೈನ ಬೆಲೆ ಎಷ್ಟು ಅಂತ. ನೆಕ್ಸ್ಟು ಆರ್ ಅಂತ ಅಂದರೆ 7 ಅಂತ ಕೊಟ್ಟಿದ್ದಾರೆ. 7 × 7 ಯಾಕಂದರೆ r² ಇದೆ. ನೆಕ್ಸ್ಟ್ ಇಂಟು ಹೆಚ್ ಇದೆ. ಹೈಟ್ ಎಷ್ಟಿದೆ? 10 ಸೆಂಟಿಮೀಟ್ರ್. ಓಕೆ, ಬಂದೇ ಬಿಡ್ತು. ಈ 0 ಈ 7 ಕ್ಯಾನ್ಸಲ್ ಆದರೆ 7 10 70 70 ಇಂಟು 22 7 2 14 4 10 1 7 2 14 1 15 15 40. ಓಕೆನಾ? ಅರ್ಥ ಆಯ್ತಾ? 15 40 ಇದಕ್ಕೆ ಸರಿಯಾದ ಉತ್ತರ. 15 40 ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಎ ಶಾಪ್ ಕೀಪರ್ ಗಿವ್ಸ್ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 15% 20% ಆನ್ ಎ ಶರ್ಟ್ ಮಾರ್ಕ್ಡ್ ಆನ್ 500 ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ. ನಾನು ಬೆಳಗ್ಗಿನ ಒಂದು ಕ್ಲಾಸಲ್ಲಿ ಹೇಳಿದ್ದೆ. x + y - xy ಡಿವೈಡೆಡ್ ಬೈ 100 ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ ಅಂತ. ಹೀಗೆ ಸಕ್ಸೆಸಿವ್ ಡಿಸ್ಕೌಂಟು ಅಂದರೆ
ಏನು ಸತತ ರಿಯಾಯಿತಿಗಳನ್ನು ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ನೋಡಿ 15 ಪ್ಲಸ್ 25 ಮೈನಸ್ 15 25 ಅಲ್ಲ, ಮೈನಸ್ 20 15 ಎಷ್ಟು 20 × 15 300, 15 2 30, 300 ಡಿವೈಡೆಡ್ ಬೈ 100. 3% ಮೈನಸ್ ಆಗಬೇಕು, 12 ಆಯಿತು. ಎಷ್ಟು 32%. ಸಕ್ಸಸ್ ಡಿಸ್ಕೌಂಟ್ ಎಷ್ಟು 32% ಅಂತ. ಓಕೆನಾ ಅಂತ ಅಂದರೆ ನೆಕ್ಸ್ಟು 500% ನಿಗದಿಪಡಿಸಿದೆ ಅಂತೆ. ಶರ್ಟ್ ಮಾರ್ಕೆಟ್ 500 ಅಂತೆ. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂದರೆ 500 ರೂಪಾಯಿ ಒಂದು ಬುಕ್ ಏನು ಬಟ್ಟೆ ಒಂದು ಬೆಲೆ 500 ರೂಪಾಯಿ ಅಂತೆ. ಡಿಸ್ಕೌಂಟ್ ಎಷ್ಟಿದೆ 32% ಇದೆ. ಹಾಗಾದರೆ ಆ ಒಂದು ಮಾರಾಟದ ಬೆಲೆ ಎಷ್ಟು ಅಂತ. ಇಲ್ಲಿ 68% 32 ಅಂತ ಅಂದರೆ ಈಗ ಮಾರಾಟದ ಬೆಲೆ ಎಷ್ಟು 100ರಲ್ಲಿ 32 ಹೋದರೆ 68%. 68% ಆಫ್ 500 ಅಂತ. ಓಕೆನಾ 68% ಆಫ್ 500 ಅಂತ. ಪರ್ಸೆಂಟ್ಗೆ 100 ಹಾಕ್ಕೋತೀವಿ. 2 0 ಕ್ಯಾನ್ಸಲ್ ಮಾಡ್ತೀವಿ. 5 8 40ಕ್ಕೆ 0 10 4, 5 6 30 34. ಅರ್ಥ ಆಯ್ತಾ? 340 ಈಸಿಯಾಗಿ ಅರ್ಥ ಆಗಬೇಕು ಇವೆಲ್ಲ. ಓಕೆ, ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ದಟ್ ವಿಲ್ ಡಿವೈಡ್ 240 ಆ್ಯಂಡ್ 360 ಎಕ್ಸಾಕ್ಟ್ಲಿ ಅಂತ. ನೋಡಿ HCF ಕೇಳೋದ್ಬಿಟ್ಟು ಈ ರೀತಿಯಾಗಿ ಕೇಳಿಬಿಟ್ಟವ್ರೆ. 240 ಮತ್ತು 360 ನಿಖರವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ. ಈಸಿಯಾಗಿ ಹೇಳ್ಬೋದು. ನೀವು ಎಲ್ಲ ಆಪ್ಷನ್ಸ್ಗಳನ್ನು ನೀವು ಒಂದ್ಸಲಿ ಚೆಕ್ ಮಾಡಿ ಇಂಥ ಕ್ವಶನ್ ಬಂದಾಗ. ನೋಡಿ 60ಇಂದ ಚೆಕ್ ಮಾಡಿ 2 ಹೋಗುತ್ತೆ. ಆದರೆ ನೆಕ್ಸ್ಟು ಇದಕ್ಕಿಂತ ದೊಡ್ಡ ನಂಬರ್ ಐತೆ 80 ಇದೆ. 80ಇಂದ ಚೆಕ್ ಮಾಡಿ 240 ಹೋಗುತ್ತೆ, 360 ಹೋಗಲ್ಲ, ಇದಲ್ಲ. ಓಕೆ, 120ಇಂದ ಚೆಕ್ ಮಾಡಿ, ಇದು ಹೋಗುತ್ತೆ 2 ಕೂಡ ಹೋಗುತ್ತಾ. 120 ಇಲ್ಲಿ ಸರಿಯಾದ ಉತ್ತರ. ಯಾಕಂದರೆ ದೊಡ್ಡ ನಂಬರ್ ಯಾವುದು 120. ಇಲ್ಲಿ ಏನು ಕೇಳಿದರೆ ದೊಡ್ಡ ಸಂಖ್ಯೆ ಅಂತಲೇ ಕೇಳಿದ್ದಾರೆ. ಹಾಗಾಗಿ ಯಾವ್ದು ಸರಿ 120 ಅಷ್ಟೇ. ಇದಕ್ಕಿಂತ ಏನು ಕೂಡ ನಿಮಗೆ ಇದು ಬೇಕಾಗಿಲ್ಲ. ಕೊನೆಯ ಪ್ರಶ್ನೆ ಇದು. ಇದನ್ನು ನಾನೇ ಹೇಳಬೇಕಂತ ತೊಗೊಂಡು ಬಂದಿದ್ದೆ, ಬಟ್ ಏನಾಯಿತು ಅಂತ ಅಂದರೆ 10ನೇ ಕ್ವಶನ್ ಬಂದುಬಿಟ್ಟಿದೆ, ಲಾಸ್ಟ್ ಕ್ವಶನು. ಇದು ಅರೇಂಜ್ ದ ಫಾಲೋಯಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. 2/3, ನೆಕ್ಸ್ಟು 4/5, ನೆಕ್ಸ್ಟು 1/2. ಇದು ಇದರಲ್ಲಿ ದೊಡ್ಡದು ಯಾವುದು ಸಣ್ಣದು ಯಾವುದು ಅಂತ ಅಸೆಂಡಿಂಗ್ ಮಾಡಿರಿ ಅಂತ. ಅಂದರೆ ಏರಿಕೆ ಕ್ರಮದಲ್ಲಿ ಬರೀರಿ ಅಂದರೆ ಮೊದಲು ಸಣ್ಣದು, ನೆಕ್ಸ್ಟು ದೊಡ್ಡದು, ನೆಕ್ಸ್ಟು ಅದಕ್ಕಿಂತ ದೊಡ್ಡದು ಬರೀರಿ ಅಂತ. ಓಕೆನಾ? ಇದಕ್ಕೆ ಯಾರು ಆನ್ಸರ್ ಮಾಡ್ತೀರ ನೋಡೋಣ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಮುಂದಿನ ತರಗತಿ ಮಾಡಿದಾಗ ಇದಕ್ಕೆ ಆನ್ಸರನ್ನು ಹೇಳ್ತೇನೆ. ಓಕೆನಾ? ಈಗ ಇವತ್ತು 10 ಕ್ವಶನ್ಸ್ ಆದವು. ಓಕೆ, ಇದಕ್ಕೆ ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ನೋಡಿ, ತರಗತಿ ಇಷ್ಟ ಆಗ್ತಾ ಇದೆಯಾ? ತರಗತಿ ಇಷ್ಟ ಆದರೆ ಕಮೆಂಟ್ ಮಾಡಿ. ತರಗತಿ ಯೂಸ್ ಆದರೂ ಕೂಡ ಕಮೆಂಟ್ ಮಾಡಿ. ಮತ್ತು ನಮ್ಮ ತರಗತಿಗಳು ನಿಮಗೆ ಅರ್ಥ ಆಗ್ತಾಯಿದೆ. ಮೇಯ್ನ್ ಅರ್ಥ ಆಗಬೇಕ್ರಿ. ಅರ್ಥ ಆದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. GK ನಾವು ಹೆಂಗಾದ್ರೂ ಮಾಡಿ ಅರ್ಥ ಮಾಡಿಸ್ತೇವೆ. ಆದರೆ ಮ್ಯಾಥ್ಸ್ ಏನಿದೆ ಅಲ್ವಾ, ಎಲ್ಲರ ಕೈಯಲ್ಲಿ ಅರ್ಥ ಮಾಡಿಸೋದ ಶಕ್ತಿ ಇರೋದಿಲ್ಲ. ಕೆಲವೊಂದು ಟೀಚರ್ಸ್ ಹತ್ರ ಮಾತ್ರ ಇರುತ್ತೆ. ನಮ್ಮಲ್ಲೂ ಬರ್ಬೋದು ಅದು ಮುಂದೆ. ನಮಗೆ ಅರ್ಥ ಮಾಡಿಸ್ತಿದ್ದೀನಿ, ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡಿಸ್ತಿದ್ದೀನಿ. ನೀವು ಹೇಳಬೇಕು ನನಗೆ, ನನ್ನ ಒಂದು ತರಗತಿ ನಿಮಗೆ ಅರ್ಥ ಆಗ್ತಿದೆಯಾ ಅಥವಾ ಇಲ್ವಾ ಅಂತ. ಓಕೆನಾ? ಇವತ್ತಿನ ತರಗತಿನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.